ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತೊಂದು ಸರ ಒಂದು ಆರ್ಡರ್ ಬಂದಿದೆ, ಮತ್ತೆ ಮುತ್ತಿನ ಸರ ಒಂದು ಆರ್ಡರ್ ಬಂದಿದೆ. ಇದು ಲಾಸ್ಟ್ ಟೈಮ್ ಇದು ಬೇರೆ ತರ ಮಾಡಿದ್ದೆ. ಇದನ್ನ ನೋಡಿ ಕಸ್ಟಮರ್ ನೋಡಿ ನಮಗೂ ಈ ತರ ಒಂದು ಬೇಕಿತ್ತು ಅಂತೇಳಿ ಆರ್ಡರ್ ಮಾಡಿದ್ರು. ಇವರು ಕಸ್ಟಮರ್ ಬಂದು ಡಿಸೈನ್ ನನಗೆ ಬಿಟ್ಬಿಟ್ರು. ಇದನ್ನ ಇದೇ ತರ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಅದೇ ತರ ಸಿಮಿಲರ್ ಆಗಿ ಇರಬೇಕು ಅಂತ ಹೇಳಿದ್ರು. ಅದೇ ತರ ಮಾಡಿದ್ದೀವಿ. ಮತ್ತೆ ಇದು ಫ್ಲವರ್ಸ್ ಮತ್ತೆ ಲೀವ್ಸ್ ಎಲ್ಲ ಬಂದು ಇದೆಲ್ಲ ತೂಕ ಬಂದು ಲೆಸ್ ಕೊಡ್ತೀನಿ. ಮತ್ತೆ ಇದಕ್ಕೆ ಒಲೆಗೂ ಅಷ್ಟು ಇದ್ರ ತೂಕ ಏನಿದೆ ಇದೆಲ್ಲ ಲೆಸ್ ಕೊಡ್ತೀನಿ ತೂಕ. ಚಿನ್ನ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ ಹಾಕಿ. ಇದಕ್ಕೆ ಚಿನ್ನ ಬಂದ್ಬಿಟ್ಟು ಸುಮಾರು ಅಂದ್ರೆ ಒಂದು 15 ಗ್ರಾಮ್ ಅಷ್ಟು ಚಿನ್ನ ಬಿದ್ದಿದೆ ಇದಕ್ಕೆ. ಮತ್ತೆ ಇದಕ್ಕೆ ಮಧ್ಯದಲ್ಲಿ ಎಲ್ಲ ಚಿನ್ನ ಇರುತ್ತೆ. ಇದು ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆಯಲ್ಲಿ ಫಸ್ಟ್ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಮತ್ತೆ ಬಂದು ಇದು ಸರ ಬಂದ್ಬಿಟ್ಟು ಇದು ಒಂಥರ ಲಾಂಗ್ ಹಾರ ಅಂತಾನೆ ಹೇಳ್ಬೇಕು, ಇಲ್ಲ ಸರ ಅಂತ ಹೇಳ್ಬೇಕು, ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಕಸ್ಟಮರ್ ಏನಾದ್ರು ಇದು ಸೆಲೆಕ್ಟ್ ಮಾಡಿದ್ರು ಬರೀ 20 ಗ್ರಾಮಲ್ಲಿ ಬೇಕು ಅಂತ ಹೇಳಿದ್ರು. ನಾನು ಹೇಳಿದ್ರೆ ಇನ್ನ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ರೆ ಇನ್ನ ಚೆನ್ನಾಗಿರೋದು. ಕಸ್ಟಮರ್ ಏನಂದ್ರೆ ಮಿನಿಮಮ್ ಒಂದು 30-35 ಗ್ರಾಮ್ ಇದ್ರೇನೆ ಹಾರ ಚೆನ್ನಾಗಿ ಬರುತ್ತೆ. ಇದು ಏನಂದ್ರೆ ಕಸ್ಟಮರ್ ಇದು ಲೈಟ್ ವೈಟ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ಇದು ಅವರೇ ಕಲ್ಸ್ಕೊಟ್ಟಿರೋ ಡಿಸೈನು. ಇದು ಸೇಮ್ ಏನಿದೆಯೋ ಅದೇ ಮಾಡಿಕೊಡಿ ಅಂತ ಹೇಳಿದ್ರು. ಸೇಮ್ ಅದೇ ತರ ಮಾಡ್ಕೊಡಿ. ತೂಕ ಕೂಡ ಅಷ್ಟೇ ಅವ್ರು ಹೇಳ್ದಷ್ಟಾಗಿದೆ. 20 ಗ್ರಾಮ್ ಹಿಡಿದ್ರು 20 ಗ್ರಾಮ್ಗಿನ್ನ ಇನ್ನ ಒಂದು 400 ಮಿಲಿ ಅಷ್ಟು ಕಡಿಮೆನೇ ಆಗಿದೆ, ಜಾಸ್ತಿ ಆಗಿಲ್ಲ ಇದು ಮಾತ್ರ ವಿಷಯ. ಮತ್ತೆ ಕಸ್ಟಮರ್ ಬಂದು ಜುಮ್ಕಾ ಒಂದು ಆರ್ಡರ್ ಮಾಡಿದ್ರು. ಇದು ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಕಸ್ಟಮರ್ ಇದಕ್ಕೆ ಕೆಳಗಡೆ ಮುತ್ತಿ ಇರಬೇಕು. ನಮಗೆ ಲಾಸ್ಟ್ ಟೈಮ್ ಬೇರೆ ಐಟಮ್ಗೆಲ್ಲ ಮುತ್ತಿ ಇದೆ, ಅದೇ ಹಂಗಾಗಿ ಇದು ಕೂಡ ಮುತ್ತೆ ಇರಬೇಕು ಅಂತ ಹೇಳಿದ್ರು. ಹಂಗಾಗಿ ಇದಕ್ಕೆ ಮುತ್ತು ಹಾಕೊಟ್ಟಿದ್ದೀನಿ. ಕೇಳ್ದಂಗಿದೆ ಅದೇ ಅವ್ರು ಏನಾದ್ರು ಕಸ್ಟಮೈಸ್ ಮಾಡ್ತಿದ್ದಾರೆ. ಈ ತರ ನಮಗೆ ರೆಡ್ ಬೀಡ್ಸ್ ಇರಬೇಕು ಅಂತೇಳಿ. ಇದು ಚೆನ್ನಾಗಿ ಲುಕ್ ಬಂತು, ಸ್ವಲ್ಪ ಹೆವಿಯಾಗಿ ಕೂಡ ಕಾಣ್ತಿದೆ. ಮತ್ತೆ ನೆಕ್ಸ್ಟ್ ಟೈಮ್ ಏನಾದ್ರು ಮಾಡುವಾಗ ಈ ತರ ಎಂಕರೇಜ್ ಮಾಡೋಣ, ಚೆನ್ನಾಗಿದೆ ಅಂತೇಳಿ ಅನಿಸ್ತು ನನಗೆ. ರೆಡ್ ಮತ್ತೆ ಗ್ರೀನ್ ಬರುತ್ತೆ ಇದ್ರಲ್ಲಿ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನಿಸ್ತು. ನಾನು ಅದಕ್ಕೆ ಸರಿ ಬೇಡ ಮಾಡೋಣ ಅಂತ ಹೇಳಿದೆ. ಇದು ನೋಡ್ಬೋದು ನೀವು, ಡಿಫ್ರೆನ್ಸ್ ನೋಡ್ಬೋದು ಹಳೇದಕ್ಕೆ ಇದಕ್ಕೆ ಸ್ವಲ್ಪ ಹೆವಿ ಕಾಣುತ್ತೆ. ಇದು ಆಲ್ರೆಡಿ ನಾನು ಕಸ್ಟಮರ್ಗೆಲ್ಲ ಮಾಡಿಕೊಟ್ಟಿದ್ದೀನಿ. ಅವ್ರು ಏನಾದ್ರು ಕಸ್ಟಮೈಸ್ ಮತ್ತೆ ನಮ್ಗೆ ಈ ತರ ಇಷ್ಟ ಆಗಿದೆ ಅಂತ ಹೇಳಿ ಅನ್ಸಿದ್ರೆ ಬೇಕಾದ್ರೆ ನಾನು ಸುಮಾರು ಅಂದ್ರೆ ಒಂದು 20 ಮೇಲೆ ಮಾಡಿಸಿದ್ದೀನಿ ಈ ತರ ಚೌಕಾರುಗಳು. ಯಾರಾದ್ರೂ ಬೇಕಿದ್ರೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹೇಳಿ. ಮತ್ತೆ ನಿಮ್ಗೂ ಕೂಡ ಈ ತರ ಮಾಡ್ಬೋದು. ರೆಡ್ ಗ್ರೀನ್ ಬರುತ್ತೆ ಇದರಲ್ಲಿ. ರೆಡ್ ಬೇಕಾದ್ರೆ ರೆಡ್, ಗ್ರೀನ್ ಬೇಕಾದ್ರೆ ಗ್ರೀನ್, ಯಾವ್ದು ಬೇಕಾದ್ರೆ ಅದು ಮಾಡಿಸ್ಬೋದು. ಇದು ವಿಷಯ. ಮತ್ತೆ ಇದು ಪಿಕಾಕ್ ವಾಲೆ. ಇದು ಕೂಡ ಆಲ್ರೆಡಿ ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಇದು ಏನಂದ್ರೆ ಇದು ಚೌಕಾರ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಅಂತೇಳಿ ಇದು ಅಷ್ಟೇ ತುಂಬಾ ಜನ ಮಾಡ್ತಿದ್ದಾರೆ ಇದನ್ನ. ಆದ್ರೆ ನಾನು ಎಲ್ಲದನ್ನು ವಿಡಿಯೋ ಮಾಡ್ತಿಲ್ಲ, ಯಾಕಂದ್ರೆ ಪ್ರತಿ ಸಲ ಹೇಳಿರೋದನ್ನ ಮತ್ತೆ ಮಾಡಿರೋ ವಿಡಿಯೋನೇ ಮಾಡ್ತಿದ್ರೆ ಫೋಟೋಗಳು ತೋರಿಸಿದ್ರೆ ನಿಮ್ಗೆ ಇರಿಟೇಟ್ ಆಗುತ್ತೆ ಅಂತೇಳಿ ನಾನು ಹೇಳ್ತೇನೆ. ಕೆಲವೊಂದು ವಿಡಿಯೋಗಳು ಮಾಡ್ತಿಲ್ಲ, ತುಂಬಾ ಜ್ಯುವೆಲ್ರಿನ ವಿಡಿಯೋಗಳೆಲ್ಲ ಮಾಡಕ್ ಹೋಗಲ್ಲ. ಯಾಕಂದ್ರೆ ಕೆಲವು ಏನಾಗುತ್ತೆ ಅಂದ್ರೆ ತುಂಬಾ ರಿಸ್ಕ್ ಇರುತ್ತೆ. ಅದು ಮತ್ತೆ ಮಾಡಿ ರಿಸ್ಕ್ ತಗೊಳ್ಳೋದು ಬೇಡ ಅಂತೇಳಿ ಆ ಥರ ಅನ್ಕೊಳ್ತೀವಿ. ಮತ್ತೆ ಕಸ್ಟಮರ್ ಬಂದು ಇನ್ನೊಬ್ರು ಬಂದು ಉಂಗುರ ಆರ್ಡರ್ ಮಾಡಿದ್ದಾರೆ. ಇವ್ರು ಏನಂದ್ರೆ ಬರೀ 3 ಗ್ರಾಮಲ್ಲಿ ಉಂಗುರ ಹೇಳಿದ್ದಾರೆ. ಇದು ಕಸ್ಟಮೈಸ್ ಅಲ್ಲ. ಇದು ಏನಂದ್ರೆ ಇದೆಲ್ಲ ಕಸ್ಟಮೈಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹೋಲ್ಸೇಲ್ ರೇಟಲ್ಲಿ ನಾವು ಜ್ಯುವೆಲ್ರಿ ಮಾಡ್ಕೊಡ್ಬೇಕು. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇದಕ್ಕೆ ಮೇಕಿಂಗ್ ಚಾರ್ಜ್ ಜಾಸ್ತಿ ಮಾಡೋಂಗಿದ್ರೆ ಹೇಳಿ ಆರ್ಡರ್ ತಗೊಳ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಅಂಗಡಿಗಳೆಲ್ಲ ಇದಕ್ಕೆಲ್ಲ 18%, 20% ಚಾರ್ಜ್ ಮಾಡ್ತಾರೆ. ನಾನು ಬರೀ ಮಾಡ್ತಿರೋದು 10% ಒಳಗಡೆನೆ ಇದೆಲ್ಲ. ಹಂಗಾಗಿ ಇದೆಲ್ಲ ವರ್ಕೌಟ್ ಆಗಲ್ಲ. ನಾನು ಇದನ್ನ ಆರ್ಡರ್ ಕೊಟ್ರೆ ಹೋಲ್ಸೇಲಲ್ಲಿ ಏನ್ ಮಾಡ್ತಾರೆ, ಇಲ್ಲ ಮಂಜುವರೆ ತಗೊಂಡೋಗಿ ರೆಡಿ ಇರೋದನ್ನ ಯಾವ್ದನ್ನ ತಗೊಂಡೋಗಿ ಅಂತಾರೆ. ಮತ್ತೆ ಈ 10 ಗ್ರಾಮ್ ಒಳಗಡೆ ಏನಾದ್ರೂ ಆರ್ಡರ್ ಕೊಡೋಕೋದ್ರೆ ಅದು ಏನು ವರ್ಕೌಟ್ ಆಗಲ್ಲ. ಹೋಲ್ಸೇಲಲ್ಲಿ ಆ ಥರ ಆಗುತ್ತೆ. ಅದಕ್ಕೋಸ್ಕರ ಕೆಲವು ವಿಡಿಯೋಗಳು ಮಾಡಲ್ಲ. ನಾನು ಹೇಳೋದಂದ್ರೆ ಕೆಲವು ಸಣ್ಣ ಜ್ಯುವೆಲ್ರಿಗಳೆಲ್ಲ ನಾನು ಹೇಳಂದ್ರೆ ರೆಡಿ ತಗೊಳ್ಳೋದೇ ಒಳ್ಳೇದು. ಯಾಕಂದ್ರೆ ಅದು ನಾವು ಆರ್ಡರ್ ಕೊಟ್ಟು ಮಾಡಿಸಿ ತುಂಬಾ ರಿಸ್ಕ್ ಆಗುತ್ತೆ ಅವೆಲ್ಲ. ಇದು ಲಾಂಗ್ ಹಾರ, ನೆಕ್ಲೆಸ್ ಇಂಥವು 10 ಗ್ರಾಮ್ ಮೇಲೆ ಏನಾದ್ರು ಐಟಮ್ ಹೇಳಿದ್ರೆ ಅದನ್ನ ಆರಾಮಾಗಿ ಮಾಡ್ಬೋದು. ಈ ಸಣ್ಣ 2 ಗ್ರಾಮ್ 3 ಗ್ರಾಮ್ 6 ತಗೊಳ್ಳಲ್ಲ. ಕೆಲಸಗಾರರು ಅಷ್ಟೇ ತುಂಬಾ ಬ್ಯುಸಿ ಇರ್ತಾರೆ. ತುಂಬಾ ಚಿಕ್ಕ ಐಟಮ್ ಆರ್ಡರ್ ಕೊಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ರೆ ಚಿಕ್ಕ ಐಟಮ್ ಏನಾದ್ರು ಇದ್ರೆ ಅದನ್ನ ನಾವು ರೆಡಿ ತಗೊಳ್ಳೋದೇ ಒಳ್ಳೇದು. ಇಲ್ಲ ನಂಗೆ ಚಾಯ್ಸ್ ಬಿಟ್ಬಿಡಿ, ನಮ್ಗೆ ಈ ತರ 2 ಗ್ರಾಮಲ್ಲಿ ಬೇಕು, 3 ಗ್ರಾಮಲ್ಲಿ ಬೇಕು, ಈ ತರ ವಾಲೆ ಬೇಕು, ಉಂಗುರ ಬೇಕು ಅಂತ ಹೇಳಿದಾಗ ನೀವು ನನಗೆ ಆಪ್ಷನ್ ನನಗೆ ಬಿಟ್ಬಿಟ್ರೆ ನಾನು ಚೆನ್ನಾಗಿರೋದೇ ತರ್ತೀನಿ. ಇವಾಗ ಉಂಗುರ ತಂದಿದ್ದೀನಿ, ಇದು ನನಗಂತೂ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಏನು ತಪ್ಪು ಹಿಡಿಯುವಂಥದ್ದು ಏನಿಲ್ಲ. ಅದೇ ಕಸ್ಟಮರ್ ಇದು ಸೆಲೆಕ್ಟ್ ಮಾಡಿ ಅಂತ ಏನಾದ್ರು ಒಂದು ಉಂಗುರ ಕಳ್ಸಿದ್ರೆ ಅವ್ರು ಏನೇನೋ ತಲೆ ಕೆಡಿಸ್ಕೊಂಡು ಸುಮ್ಮನೆ ಕೆಲ್ಸಕ್ಕೆ ಬರ್ದಿರೋ ಡಿಸೈನ್ಗಳೆಲ್ಲ ಕಳ್ಸಿಬಿಡ್ತಾರೆ. ಮತ್ತೆ ಚೆನ್ನಾಗಿರಲ್ಲ ಅಂತವೆಲ್ಲ ಕಳ್ಸಾರೆ. ನಾನು ಹೇಳಕ್ಕಾಗಲ್ಲ, ನಾನು ಇದು ಚೆನ್ನಾಗಿಲ್ಲ ಇನ್ನೊಂದು ಹುಡುಕಿ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಅವರು 5-6 ಕಳ್ಸಿಬಿಟ್ಟಿರ್ತಾರೆ ನಮ್ಗೆ ಇದು ಮಾಡಿ ಅಂತೇಳಿ. ನಾನು ಹೇಳೋದ್ರೆ ಸಣ್ಣ ಐಟಮ್ಗಳೆಲ್ಲ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಅನ್ಕೋಬೇಡಿ. ಅದನ್ನ ನನಗೆ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ
ನೀವು ಹೇಳಿರೋದಕ್ಕಿಂತ ಅಲ್ಲಿ ಇನ್ನ ಚೆನ್ನಾಗಿರೋದಿರ್ತದೆ, ಅದನ್ನ ಮಿಸ್ ಆಗಿ ಹೋಗ್ತೀವಿ. ನಾನು ಹೇಳೋದಂದ್ರೆ ಇವಾಗ ಈ ಉಂಗುರ ಹೇಳಿದ್ದಾರೆ, ಕಸ್ಟಮರ್ ಬೇರೆ ಡಿಸೈನ್ ಹೇಳಿದ್ರು, ಇದು ತುಂಬಾ ಚೆನ್ನಾಗಿದೆ. ನಾನು ಹೇಳೋದೇನಂದ್ರೆ ಇವಾಗ ನನ್ನ ಹತ್ರ ನಾನು ಏನೇ ತಂದಿರ್ಲು ಕೂಡ ಸಾಮಾನ್ಯವಾಗಿ ರಿಜೆಕ್ಟ್ ಆಗಲ್ಲ, ಆ ನಂಬಿಕೆ ನನಗಿದೆ. ಏನಂದ್ರೆ ನಾನು ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೀವು ನಂಬ್ತಿಲ್ಲ ಅದನ್ನ, ಕೆಲವರು ನಂಬ್ತಾರೆ, ನಂಬಿರೋರು. ನಾನು ಅದನ್ನು ಕೂಡ ನಾನು ವಿಡಿಯೋ ಮಾಡಕ್ ಹೋಗಲ್ಲ, ಯಾಕಂದ್ರೆ ಈ ತರ ಉಂಗುರಗಳು, ಸಣ್ಣ ಸಣ್ಣ ವಾಳೆಗಳು ಇವೆಲ್ಲ ಬಂದಾಗ ನಾನು ವಿಡಿಯೋ ಮಾಡಕ್ ಹೋಗಲ್ಲ. ಯಾಕಂದ್ರೆ ಮತ್ತೆ ಅದನ್ನೇ ಕೇಳ್ತಾರೆ ಅನ್ನೋ ಉದ್ದೇಶದಿಂದ ನಾನು ಹೇಳೋದಂದ್ರೆ, ನೀವು ದೊಡ್ಡ ದೊಡ್ಡ ಐಟಮ್ ಆರ್ಡರ್ ಕೊಟ್ರೆ ಸೇಮ್ ಆಸ್ ಇಟ್ ಇಸ್ ಏನಿದೆ ಅದು ಮಾಡ್ಬೋದು. ಇವಾಗ ಲಾಂಗ್ ಹಾರ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಇವೆಲ್ಲ ಏನಂದ್ರೆ ಒಂದು 10 ದಿನ ಟೈಮ್ ತಗೊಂಡು ಆರಾಮಾಗಿ ಮಾಡಿಕೊಡ್ಬೋದು. ಆದ್ರೆ ಈ ಸಣ್ಣ ಸಣ್ಣ ಐಟಮ್ ಆರ್ಡರ್ ತಗೊಂಡ್ರೆ ಒಂದೊಂದ್ಸಲ ಅಲ್ಲಿ ಕೆಲಸಗಾರ ತಗೊಳಲ್ಲ, ಇಲ್ಲ ಸರ್ ಅದು ಪ್ಯಾಟ್ರನ್ ಇಲ್ಲ, ಸಿಗಲ್ಲ, ಅದು ಮಾಡಕ್ಕಾಗಲ್ಲ, ಬಿಡಿ ಅಂತಾರೆ. ಹಂಗಂತ ನಾವು ಫೋರ್ಸ್ ಮಾಡಿ ಅವ್ರಿಗೆ ಕೆಲಸ ಮಾಡ್ಸಕ್ಕಾಗಲ್ಲ ಯಾರಿಗೇ ಆಗ್ಲಿ. ಇದು ಮತ್ತೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನೋಡ್ತಾರೆ, ಒಂದು 30% ಜನ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಇನ್ನು 70% ಜನ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೆ ಜ್ಯುವೆಲ್ರಿಗಳು ಮಾಡಿದಾಗೆಲ್ಲ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತಿರ್ತೀನಿ, ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ನಿಮಗೆ ತುಂಬ ಯೂಸ್ ಆಗುತ್ತೆ, ಅದರಿಂದ ನನಗೂ ಯೂಸ್ ಆಗುತ್ತೆ. ಯಾಕಂದ್ರೆ ನಿಮಗೆ ಅರ್ಥ ಆಗಿದೆ ಅಂದರೆ, ಏನೋ ಜ್ಯುವೆಲ್ರಿ ಬಗ್ಗೆ ಅರ್ಥ ಆಗಿದೆ ಅಂದರೆ ನನಗೂ ಒಂದು ಆರ್ಡರ್ ಬರುತ್ತೆ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡೋದು. ದಯವಿಟ್ಟು ವಿಡಿಯೋನ ಯಾರಿಗಾರು ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೇನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ. ಮತ್ತು ನಮ್ಮ ಅಂಗಡಿ ಬಂದು KR ಪುರಂ ಮತ್ತು ಚಿಂತಾಮಣಿ 2 ಕಡೆ ಅಂಗಡಿ ಇದೆ. ನಿಮ್ಗೆ ಎಲ್ಲಿ ಅನುಕೂಲ ಇದ್ರೆ ಅಲ್ಲಿ ಬಂದು ಆರ್ಡರ್ ಮಾಡ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ಸ್ವಲ್ಪ ಅಮೌಂಟ್ ಕೊಡೋದು ಮತ್ತು ಮಿಕ್ಕಿದ್ದು ಸ್ವಲ್ಪ ಕೊಡ್ತೀವಿ ಅನ್ಕೋದು ಈ ಥರ ಮಾಡಬೇಡಿ, ತುಂಬ ರಿಸ್ಕ್ ಆಗುತ್ತೆ. ಈ 15 ದಿನದಲ್ಲಿ ಎಲ್ಲಾನು ರಿಪೀಟೆಡ್ ಕಸ್ಟಮರ್ಗಳೇ ಬಂದಿರೋದ್ರಿಂದ ಏನಾಗ್ತಾರೆ ಅಂದರೆ, ಸರ್ ಮಾಡಿಬಿಡಿ ಅಂತಾರೆ. ಎಲ್ಲ ಈ ಚೌಕಾರ್ದಂತೂ ನನಗಂತೂ ಹುಚ್ಚಿ ಹಿಡಿದೋಗಿದೆ. ಏನಂದ್ರೆ ಎಲ್ಲರೂ ಅವರು ಕೇಳ್ತಾರೆ, ಸರ್ ಹೆಂಗ್ ಸರ್ 40,000 43,000 ಆಗುತ್ತೆ, ಹೆಂಗೆ ನಿಮ್ಮ ಯಾರು ಗೊತ್ತಿಲ್ಲದೆ ನಾವು ಹೆಂಗೆ ಫೋನ್ ಪೇ ಮಾಡ್ಬಿಡೋದು, ನೀವು ಕೊಡ್ತೀರಾ ಅನ್ನೋ ಗ್ಯಾರಂಟಿ ಏನು ಅನ್ನೋ ತರ ತುಂಬಾ ಜನ ಕೇಳ್ತಾರೆ. ಚೌಕಾರ್ ಅದು ತುಂಬಾ ಪಾಪ್ಯುಲರ್ ಆಯ್ತು. ಚೌಕಾರ್ ಇದಂದ್ರೆ ಇದೆಲ್ಲ ಈ ಡಿಸೈನ್, ಇದು ಹೊಸದಾಗಿ ಮಾಡಿರೋದು ಈ ಡಿಸೈನ್ ತುಂಬಾ ಪಾಪ್ಯುಲರ್ ಆಯ್ತು. ಸುಮಾರು ಮಾಡಿಸ್ಬಿಟ್ಟಿದೆ ಇವು. ಇದನ್ನ ತುಂಬಾ ಇಷ್ಟಪಡ್ತಾರೆ. ನನ್ಗೆ ಹೇಳೋದೇನಂದ್ರೆ, ಕೇಳ್ತಾರೆ ಅವರು ಎಲ್ಲಿ ನಿಮ್ಮ ಅಂಗಡಿ ಏನು ಅಂತ ಎಲ್ಲ ಕೇಳ್ತಾರೆ. ಎಲ್ಲ ಹೊಸದಾಗಿ ಅನ್ಸುತ್ತೆ ಅವ್ರಿಗೆ, ಅದು ಹೆಂಗೆ ಫುಲ್ ಪೇಮೆಂಟ್ ಮಾಡೋದು, ನಮ್ಗೆ ಏನ್ ನಂಬಿಕೆ ಅಂತ. ಸರಿ, ನಾನು ಎಲ್ರಿಗೂ ಏನ್ ಮಾಡಿದ್ದೀನಿ, ಸರಿ ನೀವು ಒಂದು ಕೆಲಸ ಮಾಡಿ, ಒಂದು 20,000 ಮಾಡಿ, 10,000 ಮಾಡಿ ಅಡ್ವಾನ್ಸ್ ನಾನು ಮಾಡ್ಬಿಡ್ತೀನಿ ಅಂತೇಳಿ ಈ ತರ ಸುಮಾರು ಅಂದ್ರೆ ಒಂದು 8 ಚೌಕಾರ್ ಒಂದೇ ಸಲ ಆರ್ಡರ್ ಬಂತು. ಇದನ್ನ ಹೆಂಗೆ ನಾನು ನಿಭಾಯಿಸಬೇಕು, ನನಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಷ್ಟು ಶಕ್ತಿ ಇಲ್ಲ ಒರಿಜಿನಲ್ ಆಗಿ. ನಾನು ಎಷ್ಟು ಅಂತ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಮಧ್ಯದಲ್ಲಿ ಇದು ಆರ್ಡರ್ ಮಾಡಿದ್ರಲ್ಲ, ಇವ್ರು ಬಂದು ಬರೀ 30,000 ಹಾಕಿದ್ರು. ಇವ್ರು ಮೈಸೂರಿಂದ ಆರ್ಡರ್ ಮಾಡಿದ್ದು. ಇವರು ಮೈಸೂರಿಂದ ಲಾಸ್ಟ್ ಟೈಮ್ ಬಂದು ಒಂದು ನೆಕ್ಲೆಸ್ ಮಾಡಿಸಿದ್ರು, ಇವಾಗ ಮತ್ತೆ ಬಂದು ಇದನ್ನ ಮಾಡಿದ್ರು. ಅವ್ರು ಏನಂದ್ರೆ, ಸರ್ ನಾವು ಲಾಸ್ಟ್ ಟೈಮ್ ಕೊಟ್ಬಿಟ್ಟು ತಗೊಂಡು ಹೋದ್ವಲ್ಲ, ನಾವು 10,000 ಕೊಟ್ಬಿಟ್ಟೆ ನಾವು ನೆಕ್ಲೆಸ್ ಮಾಡಿಸ್ಕೊಂಡ್ವಿ, ಮತ್ತೆ ತಗೊಂಡು ಹೋದ್ವಲ್ಲ, ಅದೇ ತರ ಇದು ಮಾಡಿಬಿಡಿ ಸರ್, ನಾವು ತಗೊಂಡು ಹೋಗ್ತೀವಿ ಅಂತಾರೆ. ಇವ್ರು ಕೊಟ್ಟಿರೋ 30,000ಕ್ಕೆ ನಾನು 20 ಗ್ರಾಮ್ ಚಿನ್ನ ಹಾಕ್ಬೇಕಂದ್ರೆ ಎಲ್ಲಿಂದ ತರೋದು ಹೇಳಿ ಇಷ್ಟು ಚಿನ್ನ? ಹಂಗಂತ ಒಂದು 10 ದಿನ 12 ದಿನ ಆಗೋಗುತ್ತೆ ಒಂದೊಂದ್ಸಲ ಆರ್ಡರ್ ತಗೊಂಡಾಗ. ಅಷ್ಟು ಚಿನ್ನ ನಾವು ಡೆಡ್ ಆಗಿ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಶಕ್ತಿ ಇಲ್ಲ ನಿಜ ಹೇಳ್ಬೇಕಂದ್ರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಮ್ಯಾಕ್ಸಿಮಮ್ ಅಮೌಂಟ್ ಎಲ್ಲ ಫುಲ್ಲೇ ಕೊಟ್ಬಿಡಿ. ಯಾಕಂದ್ರೆ ನಿಮ್ಗೆ 10 ದಿನ ಒಳಗಡೆ ನಾನು ಡೆಲಿವರಿ ಕೊಡ್ತೀನಿ, ವಾರ 10 ದಿನ ಅಷ್ಟೇ. ಹಂಗಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಫುಲ್ ಅಮೌಂಟ್ ಕೊಡಿ ಅಂತ ನಾನು ಎಷ್ಟು ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಸಾಲ ಕೊಡಲ್ಲ ಅಂತ. ಆದ್ರೂ ಕೂಡ ತುಂಬಾ ಜನ ಅದನ್ನು ಕೇಳ್ತಿಲ್ಲ, ಬರೀ ಅಡ್ವಾನ್ಸ್ ಕೊಡೋದ್ರಲ್ಲೇ ಯೋಚನೆ ಮಾಡ್ತಾರೆ. ಸ್ವಲ್ಪ ಅದಕ್ಕೆ ಮೀರಿ ಯೋಚನೆ ಮಾಡಿ ದಯವಿಟ್ಟು ಪ್ಲೀಸ್ ಎಲ್ರು. ಯಾಕಂದ್ರೆ ತುಂಬಾ ಕಷ್ಟ ಆಗ್ತದೆ. ಚಿನ್ನದ ರೇಟ್ ಎಲ್ಲಿದೆ? ನೀವು ಕೊಡೋ 10,000 20,000ಕ್ಕೆ 2-3 ಗ್ರಾಮ್ ಚಿನ್ನ ಕೂಡ ಬರಲ್ಲ. ಅಂಥದ್ದು ನಾನು 30 ಗ್ರಾಮ್ ಒಂದೊಂದು ಐಟಮ್ ಮೇಲೆ 20 ಗ್ರಾಮ್ 30 ಗ್ರಾಮ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಾನು ಎಲ್ಲಿಂದ ತರಬೇಕು ಹೇಳಿ? ಮತ್ತೆ ಈ ತರ ಮಾಡೋದ್ರೆ ಏನಾಗುತ್ತೆ, ನಾನು ಅಡ್ಜಸ್ಟ್ಮೆಂಟ್ಗಳು ಮಾಡಿ ಮತ್ತೆ ಏನಾಗುತ್ತೆ ಅಂದ್ರೆ, ಈ ತರ ಅಡ್ಜಸ್ಟ್ಮೆಂಟ್ಗಳು ನಾನು ಮಾಡಬಾರ್ದು, ಸಾಲ ಮಾಡಬಾರ್ದು ಅನ್ನೋ ನನ್ನ ಉದ್ದೇಶ. ನಾನು ಸಾಲ ಕೊಡಲ್ಲ, ನಾನು ಸಾಲ ಮಾಡಲ್ಲ. ಒರಿಜಿನಲ್ ಆಗಿ ಯಾವುದು ಕೂಡ ನಾನು ಸಾಲ ಮಾಡಕ್ಕೆ ಹೋಗಲ್ಲ. ತುಂಬಾ ಕಷ್ಟ ಆಗುತ್ತೆ ಅಡ್ಜಸ್ಟ್ಮೆಂಟ್ಗಳು ಮಾಡಿ. ಅಲ್ಲಿ ಆ ಚಿನ್ನನ ಇದನ್ನ ಅದಕ್ಕೆ ಆ ಥರ ಹಾಕಿ ತುಂಬಾ ರಿಸ್ಕ್ ಆಗೋಗುತ್ತೆ. ಆ ಥರ ಮಾಡಬೇಡಿ ದಯವಿಟ್ಟು. ಮ್ಯಾಕ್ಸಿಮಮ್ ಅಮೌಂಟನ್ನು ಕೊಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಅದೊಂದೇ ನಿಮ್ಮನ್ನು ಕೇಳ್ಕೊಳ್ಳೋದು ನಾನು. ಅಷ್ಟು ಬಿಟ್ಟರೆ ಇನ್ನೇನು ಕೇಳೋಲ್ಲ. ಸಾಲ ಕೇಳಬೇಡಿ, ಫುಲ್ ಅಮೌಂಟ್ ಕೊಡಿ, ಇದೊಂದೇ ಕೇಳೋದು. ಮತ್ತೆ ಅದೆಷ್ಟೇ ರಿಸ್ಕ್ ಆದರೂ ಕೂಡ ನಾನು ಜ್ಯುವೆಲ್ರಿ ಮಾಡ್ಕೊಡ್ತೀನಿ. ನನಗೆ ಎಷ್ಟು ಲಾಭ ಕಡಿಮೆ ಬಂದರೂ ಕೂಡ ನಾನು ಮಾಡ್ಕೊಡ್ತೀನಿ. ಆದರೆ ನನಗೆ ಈ ಥರ ಅಡ್ಜಸ್ಟ್ಮೆಂಟ್ಗಳು ಮಾಡಿ ಸಾಲಗಳು ಮಾಡೋ ಥರ ಮಾಡಬೇಡಿ ದಯವಿಟ್ಟು ಪ್ಲೀಸ್. ಎಲ್ರಿಗೂ ಫುಲ್ ಅಮೌಂಟ್ ಕೊಡಿ, ಇದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಮತ್ತು ಇದೂ ಅಷ್ಟೇ, ಕಸ್ಟಮರು
15 ಗ್ರಾಮ್ ಆಗುತ್ತೆ. ಇವ್ರ ಕಸ್ಟಮರ್ ಯಾರು ಅಂತ ನಮಗೆ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಒರಿಜಿನಲ್ ಆಗಿ ಹೇಳ್ತೀನಿ, ಅವ್ರ ಹೆಸರು ಕೂಡ ಸೇವ್ ಮಾಡಿಲ್ಲ ಇದುವರೆಗೂ. ನಾನು ಬರೀ ನಂಬರ್ ಬಿಟ್ಟರೆ ಇದು ಆರ್ಡರ್ ಕೊಟ್ಟಿರೋ ಜ್ಯುವೆಲ್ರಿ ಮಾತ್ರ ಮುತ್ತಿನ ಸರ್ ಆರ್ಡರ್ ಕೊಟ್ಟಿರೋರು ಅಂತೇಳಿ ಸೇವ್ ಮಾಡಿದ್ದೀನಿ ಹೊರತು ಅವ್ರ ಹೆಸರು ಕೂಡ ಗೊತ್ತಿಲ್ಲ. ಇವ್ರೇನು ಮಾಡಿದ್ರು, ಫಸ್ಟಲ್ಲಿ ಒಂದು 10,000 ಏನೋ ಮಾಡಿದ್ರು. ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡೆ, ಮೇಡಮ್ ಇದು ನಿಮ್ದು ರೆಡಿ ಆಗಿದೆ ಜ್ಯುವೆಲ್ರಿ, ನನಗೆ ಅಮೌಂಟ್ ಬೇಕಾಗುತ್ತೆ, ದಯವಿಟ್ಟು ಹಾಕಿ ಅಂದರೆ ಸರಿ ಅಂತೇಳಿ ಎಷ್ಟಾಗಬೇಕಂದ್ರೆ ನಾನು ಏನು ಮಾಡಲಿ, ನಾನು ಕಸ್ಟಮರ್ ಡೆಲಿವರಿ ಕೊಡೋಗ್ಬೇಕಾದ್ರೆ ಫುಲ್ ಅಮೌಂಟ್ ಕೊಟ್ಟು ತೊಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ. ನಾನು ಅಲ್ಲಿಗೂ ರಿಕ್ವೆಸ್ಟ್ ಮಾಡ್ಕೊಂಡಕ್ಕೆ ಮತ್ತೆ ಒಂದು 50,000 ಮಾಡಿದ್ರು. ಟೋಟಲ್ 60,000 ಕೊಟ್ಟು ಇದನ್ನು ಆರ್ಡರ್ ಮಾಡಿದ್ದಾರೆ. ಇದು ತುಂಬ ರೇಟ್ ಆಗುತ್ತೆ, ಸುಮಾರು 1 ಲಕ್ಷ ಚಿಲ್ಲರೆ ಆಗುತ್ತೆ ಇದು. ಅಷ್ಟು ಅಮೌಂಟ್ನ ಅವರು ಬರೀ 10,000 ಕೊಟ್ಬಿಟ್ರೆ ಆರ್ಡರ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಅದೇ ಪದೇ ಹೇಳೋದು ಅದೇ, ಯಾಕಂದರೆ ನಿನ್ನೆ ತುಂಬ ರಿಸ್ಕ್ ಆಗೋಯ್ತು ನನಗೆ. ತುಂಬ ಜ್ಯುವೆಲ್ರಿ ಇದೆ, ಇನ್ನೂ ಒಂದು ಹಾರ ಇದೆ, ಮತ್ತೆ ಒಂದು ಬ್ರೇಸ್ಲೆಟ್ ಇದೆ, ಇನ್ನೂ ಒಂದು ನೆಕ್ಲೆಸ್ ಇದೆ, ಇನ್ನೂ ಒಂದು ಚೋಕರ್ ಇದೆ, ವಾಲೆ ಇದೆ. ಇವೆಲ್ಲ ಏನಾಗುತ್ತೆ ಅಂದರೆ ಇವೆಲ್ಲ ನಾನು ತರ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅವೆಲ್ಲ ರೆಡಿ ಆಗಿರ್ತವೆ. ಒಂದೊಂದ್ಸಲಿ ಅವರು ಸರ್ ಚಿನ್ನ ಕೊಟ್ಟು ತೊಗೊಂಡು ಹೋಗ್ತೀರಾ, ರೆಡಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ಇದಕ್ಕೂ ಡೆಲಿವರಿ ಕೊಟ್ಬಿಟ್ಟು ಬರ್ತೀನಿ ಮತ್ತೆ ತೊಗೊಂಡು ಹೋಗ್ತೀನಿ. ಈ ಥರ ಎಲ್ಲ ಕೆಲಸಗಾರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ, ಹೋಲ್ಸೇಲರ್ ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲಕ್ಕೆಲ್ಲ ಕಾರಣ ಏನಂದರೆ ಫುಲ್ ಅಮೌಂಟ್ ಕೊಡದೇ ಇರೋದಕ್ಕೆ. ನೀವು ಯಾವಾಗ ಫುಲ್ ಅಮೌಂಟ್ ಕೊಡ್ತೀರೋ ಅವಾಗ ನನಗೆ ತುಂಬ ಈಸಿ ಆಗುತ್ತೆ ಕೆಲಸ, ತುಂಬ ಆರಾಮಾಗಿ ಕೆಲಸ ಬಿಸ್ನೆಸ್ ಮಾಡ್ಬೋದು. ಮತ್ತು ನಿಮಗೆ ಖುಷಿಯಿಂದ ನಾನು ಕೊಡ್ಬೋದು. ಯಾಕಂದರೆ ಇಷ್ಟು ರಿಸ್ಕ್ ಬಿದ್ದು ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಕಸ್ಟಮರ್ ಡೆಲಿವರಿ ಕೊಡೋಷ್ಟಲ್ಲಿಗೆ ತುಂಬ ಏನಕ್ಕಪ್ಪ ಇಷ್ಟೊಂದು ಕಷ್ಟ ಬೀಳ್ಬೇಕಾ ನಾವು ಅಂತ ಅನ್ಸ್ಬಿಡುತ್ತೆ. ಅಷ್ಟು ರಿಸ್ಕ್ ಆಗೋಗುತ್ತೆ. ಯಾಕಂದರೆ ಫುಲ್ ಅಮೌಂಟ್ ಕೊಟ್ಟಿಲ್ಲ ಅಂದರೆ, ಅದೇ ಅಮೌಂಟ್ ಫುಲ್ ಕೊಟ್ಬಿಡಿದ್ರೆ ನೀವು ಅಮೌಂಟ್ ಕೊಟ್ಟ ತಕ್ಷಣ ಚಿನ್ನ ತೊಗೊಂಡ್ಬಿಡ್ತೀನಿ, ಕೆಲಸಗಾರ ಕೊಟ್ಬಿಡ್ತೀನಿ, ಆರಾಮಾಗೋಗುತ್ತೆ. ನಾನು ಚಿನ್ನ ಕೊಡ್ದಿರ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡು ಹಂಗಂತ ನೀವು ಇಲ್ಲದೇ ಇದ್ದಾಗ ನೀವು ಆರ್ಡ್ರ್ ಮಾಡಲ್ಲ. ಇದು ತಿಳ್ಕೊಳ್ಳಿ, ನಿಮ್ಮ ಹತ್ರ ಅಮೌಂಟ್ ಇಲ್ಲ ನೀವು ಆರ್ಡ್ರ್ ಮಾಡ್ತೀರಿ, ಇಲ್ವಲ್ಲ. ಅದನ್ನು ಕೊಡೋದೇನೋ ಫುಲ್ ಕೊಟ್ಬಿಟ್ರೆ ನನಗೆ ತುಂಬ ಖುಷಿ ಆಗುತ್ತೆ, ತುಂಬ ಆರಾಮಾಗುತ್ತೆ. ಇದು ವಿಷಯ. ಮತ್ತು ಏನಾದರೂ ಇದ್ರೆ ಬಂದು ಜೀಸನಲ್ಲಿ ಆರ್ಡ್ರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಸಾಲ ಇಡಬಾರ್ದು, ಸಾಲ ಕೊಡಲ್ಲ. ಇದು ವಿಷಯ. ಯಾವುದಕ್ಕೂ ಅಷ್ಟೇ ಕಲ್ಲಿನ ತೂಕ ಏನಿದೆ ಅದು ವಾಪಸ್ ಕೊಡ್ತೀನಿ. ಸಣ್ಣ ಕಲ್ಲಿದ್ರೆ ಮೈಕ್ರೋ ಸ್ಟೋನ್ಸ್ ಇದ್ದರೆ ಅದು ಏನು ಮಾಡೋಕ್ಕಾಗಲಿ. ಹೋಗಿ ಇದೆ ಮೈಕ್ರೋ ಸ್ಟೋನ್ಸ್ ಇದೆ. ಇದಕ್ಕೆ ಉಂಗುರಕ್ಕೆ ಸುಮಾರು ಅಂದರೆ ಒಂದು 7-8 ಕಲ್ಲಿದೆ. ಇದು ನಿಮಗೆ ಕಣ್ಣು ಕೂಡ ಕಾಣಿಸಲ್ಲ, ಅಷ್ಟು ಸಣ್ಣ ಇದ್ದಾವೆ ಕಲ್ಲುಗಳು. ಇದನ್ನು ಮೈಕ್ರೋ ಸ್ಟೋನ್ಸ್ ಯಾರೂ ವಾಪಸ್ ಕೊಡಲ್ಲ ತೂಕ, ಅದು ಬಿಟ್ಟರೆ ಇದೆಲ್ಲನೂ ವಾಪಸ್ ಕೊಡ್ತೀನಿ. ಇದು ವಿಷಯ. ಮತ್ತು ವಿಡಿಯೋದಲ್ಲಿ ಕೊನೆಯಲ್ಲಿ ಎಲ್ಲ ತೋರಿಸ್ತೀನಿ ನಿಮಗೆ, ಜ್ಯುವೆಲ್ರಿ ಎಲ್ಲ ಡೀಟೇಲ್ ಆಗಿ ನೋಡಿ ಆರ್ಡರ್ ಮಾಡಿ. ಥ್ಯಾಂಕ್ ಯು.
Hey, how I'm looking? Do you like these jewels? Then let's contact G7 Jewelers. Lowest pricing making charges with your own designs. G7 Jewelers. Like, share and subscribe.